ಗುರು ಇಂಪಾರ್ಟೆಂಟ್ ಪಂದ್ಯ ಅಮ್ಮ. ಗೆದ್ದವರು ಟಾಪ್ ಆಫ್ ದಿ ಟೇಬಲ್ ಹೋಗ್ತಾರೆ. GT ರೆಕಾರ್ಡ್ಸ್ ಎಕ್ಸ್ಟ್ರಾರ್ಡಿನರಿ ಇದೆ ಅಗೇನ್ಸ್ಟ್ SRH. IPL ಅಲ್ಲಿ 6 ಬಾರಿ ಮೀಟ್ ಮಾಡಿರೋದು, 5 ಗೇಮ್ ನ ಗೆದ್ದಿರೋದು, ಒಂದೇ ಒಂದು ಬಾರಿ SRH GT ನ ಬೀಟ್ ಮಾಡಿರೋದು. ಆಮೇಲೆ ಅಹಮದಾಬಾದ್ ಅಲ್ಲಿ 3 ಸತಿ 2 ತಂಡಗಳು ಮೀಟ್ ಮಾಡಿರೋದು, 3ಕ್ಕೆ 3 GT ಗೆದ್ದಿರೋದು. ಸೊ ರೆಕಾರ್ಡ್ಸ್ ಎಲ್ಲ ಇವಾಗ GT ಕಡೆ ಇದೆ. GT ಬ್ರಿಲಿಯಂಟ್ ಕ್ರಿಕೆಟ್ ಕೂಡ ಆಡ್ತಾರೆ. 4 ಔಟ್ ಆಫ್ 4 ಗೆದ್ಕೊಂಬತ್ತಾ ಇರೋದು. ಶುಭ್ಮನ್ ಗಿಲ್ ಯಾವ ತರ ಬ್ಯಾಟಿಂಗ್ ಆಡಿದ್ರು ಲಾಸ್ಟ್ ಗೇಮ್ ಅಲ್ಲಿ, 44 ಬಾಲಲ್ಲಿ 84 ರನ್. ಸಾಯಿ ಸುದರ್ಶನ್ ನೆವರ್ ಕನ್ಸಿಸ್ಟೆಂಟ್. ಜಾಸ್ ಬಟ್ಲರ್ ಥ್ರೆಟ್. ಕ್ವಶನ್ ಇರೋದು ಈ 3 ಜನ ಆದ್ಮೇಲೆ ಯಾರು ತೆಗಿತಾರೆ ಅಪ್ ಫ್ರಂಟ್ ವಿಕೆಟ್ಸ್ ಈ 3 ಜನದ್ದು SRH ಪರವಾಗಿ ಅಂತ ಹೇಳಿದ್ರೆ ಎಸಾನ್ ಮಲಿಂಗ ಅಂಡ್ ಪ್ಯಾಟ್ ಕಮಿನ್ಸ್ ಆ ಒಂದು ಜವಾಬ್ದಾರಿನ ತಗೋಬೇಕು. ನ್ಯೂ ಬಾಲ್ ಅಲ್ಲಿ ಆಲ್ ಗನ್ಸ್ ಬ್ಲೇಸಿಂಗ್ ಹೋಗಿ ಈ ಟಾಪ್ 3 ಅಟ್ಲೀಸ್ಟ್ ಇಬ್ಬರನ್ನ ತೆಗೆದ್ರೆ ಎಕ್ಸ್ಪೋಸ್ ಮಾಡ್ಬೋದು ಮಿಡ್ಲ್ ಆರ್ಡರ್ನ. ವಾಷಿಂಗ್ಟನ್ ಸುಂದರ್, ನಿಶಾಂತ್ ಸಿಂಧು, ಜೇಸನ್ ಹೋಲ್ಡರ್ ಅಂಡ್ ತೆವಾತಿಯಾ ಇವರೆಲ್ಲ ನಿದ್ದೆ ಕೆಡಿಸುವಂತ ಬ್ಯಾಟರ್ಸ್ ಅಲ್ಲ. ಬಟ್ ಈ 3 ಜನದಲ್ಲಿ ಇಬ್ರು ಇದ್ಬಿಟ್ರು ಅಂದ್ರು ಕೂಡ 15-16ನೇ ಓವರ್ ತನಕ ಅದು ಪ್ಲಾನ್ ಪ್ರಕಾರ ಸಾಗಿದೆ ಆ ಗೇಮ್ GTಗೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಬಟ್ ಸೇಮ್ ಓವರ್ ಡಿಪೆಂಡೆನ್ಸಿ ಟ್ರಾವಿಶೇಕ್ ಜೋಡಿ ಮೇಲೆ ಅಥವಾ ಇಶಾನ್ ಕಿಶನ್ ಸೇರಿಸ್ಬಿಟ್ರೆ ಅದ್ರ ಮೇಲೆ ಇಲ್ಲ. ಯಾಕಂದ್ರೆ ಈ SRH ಬ್ಯಾಟಿಂಗ್ ಲೈನಪ್ ಅಲ್ಲಿ ಅವರ ಬೆಸ್ಟ್ ಬ್ಯಾಟರ್ ನಂಬರ್ 4 ಅಲ್ಲಿ ಬರ್ತಾರೆ ಎನ್ರಿಚ್ ಕ್ಲಾಸನ್. ಹೈಯೆಸ್ಟ್ ರನ್ ಗೆಟರ್ ಇಡೀ ಸೀಸನ್ ಅಲ್ಲಿ ಈ IPL ಅಲ್ಲಿ 494 ರನ್ ಹೊಡೆದಿದ್ದಾರೆ. ಅಂದ್ರೆ ಟ್ರಾವಿಶೇಕ್ ರನ್ ಮಾಡದೇ ಇದ್ರು ಇವ್ರು ಇದ್ದೇ ಇದ್ದಾರೆ, ಇವ್ರು ಥ್ರೆಟ್. ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿ 222 ರನ್ಸ್ ಅವ್ರು ಹೊಡೆದಿರೋದು ಈ ಸೀಸನ್ ಅಲ್ಲಿ, ಅವರು ಚೆನ್ನಾಗಿ ಕಾಣ್ತಾರೆ. ಸ್ಮರಣ್ ಈಗ ಬಂದಿದ್ದಾರೆ ಈ ಮಿಡ್ಲ್ ಆರ್ಡರ್ ಅಲ್ಲಿ. ಅವರು ಬೇಗ ಔಟ್ ಆದ್ರು ಒಂದ್ ಗೇಮ್ ಅಂದ್ರೆ ಲಾಸ್ಟ್ ಗೇಮ್ ಅವ್ರಿಗೆ ಬ್ಯಾಟಿಂಗ್ ಸಿಗ್ಲಿಲ್ಲ. ಸಲೀಲ್ ಅರೋರಾ ನಾನ್ ಡಿಫ್ರೆಂಟ್ ಪ್ಲೇಯರ್ ಅಂತ ತೋರಿಸ್ಕೊಟ್ಟಿರೋದು. ಸೊ ಬ್ಯಾಟಿಂಗ್ ಸ್ಟ್ರೆಂತ್ ಚೆನ್ನಾಗಿದೆ, ಯಾಕಂದ್ರೆ ಪ್ಯಾಟ್ ಕಮಿನ್ಸ್ ಅದಾದ್ಮೇಲೆ ಬರ್ತಾರೆ. ಸೊ ಮ್ಯಾನ್ ಟು ಮ್ಯಾನ್ ನೀವು ಕಂಪೇರ್ ಮಾಡಿದ್ರೆ ಬ್ಯಾಟಿಂಗ್ ಲೈನಪ್ ಅಲ್ಲಿ SRH ಮುಂದೆ ಇದ್ದಾರೆ. ಬಟ್ ಬೌಲಿಂಗ್ ಅಂತ ತಗೊಂಡಾಗ GT ಮೈಲ್ಸ್ ಅಹೆಡ್ ಇದ್ದಾರೆ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಆಸ್ ಎ ಬೌಲಿಂಗ್ ಯೂನಿಟ್ ಕಗಿಸೋ ರಬಾಡ ಅಂಡ್ ಸಿರಾಜ್ ನ್ಯೂ ಬಾಲ್ ಅಲ್ಲಿ ಯಾವ ತರ ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಲಾಸ್ಟ್ ಗೇಮ್ ಅಲ್ಲಿ ನಂಗೆ ಜ್ಞಾಪಕ ಇದೆ, ಇಬ್ರು 3 ಓವರ್ ಹಾಕಿ ಇಬ್ರೇನೆ ಪವರ್ ಪ್ಲೇ ಮುಗಿಸ್ಬಿಡ್ತಾರೆ. 3 ವಿಕೆಟ್ ಅನ್ನ ಬಿದ್ದೋಗ್ಬಿಡುತ್ತೆ ಅಪೋನೆಂಟ್ಸ್. ಯಾರು RRದು ನಂಗೆ ಜ್ಞಾಪಕ ಇದೆ. ಸಿರಾಜ್ ಔಟ್ ಮಾಡ್ತಾರೆ ಐ ಥಿಂಕ್ ವೈಭವ್ ಸೂರ್ಯವಂಶಿನ. ಅದಾದ್ಮೇಲಿಂದ ಕಗಿಸೋ ರಬಾಡ ಒರ್ಸ್ಕೊಂಡಿದ್ರು ಕೂಡ ಸೂಪರ್ ಆಗಿ ಕಂಬ್ಯಾಕ್ ಮಾಡಿ ಅವ್ರ ವಿಕೆಟ್ಗಳನ್ನ ತೆಗೆದ್ಬಿಡ್ತಾರೆ. ಈಗ ಜೇಸನ್ ಹೋಲ್ಡರ್ ಬಂದ್ಮೇಲೆ ಒಂದು ಡಿಫ್ರೆಂಟ್ ಡೈಮೆನ್ಷನ್ ನ ತಗೊಂಡ್ಬರ್ತಾರೆ. ಮಿಡ್ಲ್ ಓವರ್ಸ್ ಅಲ್ಲಿ ಇವ್ರು ಕಿಲಾಡಿ ತರ ಬೌಲಿಂಗ್ ಮಾಡ್ತಾ ಇರೋದು.